ಈ ಭೂಕೈಲಾಸ ಕಥೆಯಲ್ಲಿ ನೋಡಿ, ನಮ್ಮ ಭಾರತ ದೇಶದ ಪಕ್ಕದಲ್ಲಿ ಬರ್ತಕ್ಕಂಥ, ಸುತ್ತಲೂ ಹಿಂದೂ ಮಹಾಸಾಗರವಿರ್ತಕ್ಕಂಥ ಪಕ್ಕದಲ್ಲಿ ಬರ್ತಕ್ಕಂಥ, ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರ್ತಕ್ಕಂಥ ಮಹಾಪುಣ್ಯವಾದಂತಹ ಭೂಮಿ ಲಂಕಾ ಎಂಬತಕ್ಕಂಥ ಪಟ್ಟಣ. ಆ ಲಂಕಾ ಪಟ್ಟಣವನ್ನು ನಮ್ಮ ಇವತ್ತಿನ ಕಾಲದಲ್ಲಿ ಏನಂತ ಕರೀತಾರೆ? ಜೋರಗಳೇ, ಶ್ರೀಲಂಕಾ. ಯಲಂಕ ಅಲ್ಲ, ಯಲಂಕ ಇರೋದು ಬೆಂಗಳೂರು, ಶ್ರೀಲಂಕಾ. ಆ ಶ್ರೀಲಂಕಾ ಎಂಬತಕ್ಕಂತಹದನ್ನ ಅವತ್ತಿನ ಕಾಲದಲ್ಲಿ ಲಂಕಾ ಎಂಬತಕ್ಕಂಥ ಪಟ್ಟಣವನ್ನ ಸುಸಾಮರ್ಥವಾಗಿ ಆಳ್ವಿಕೆಯನ್ನು ಮಾಡುತ್ತಿರುವ ವೀರ ಧೀರ ಪರಾಕ್ರಮಿ ವಿಶ್ವವಸು ಕೈಕಸಾದೇವಿಯ ಸುಕುಮಾರನಾಗಿರ್ತಕ್ಕಂಥ, 10 ತಲೆ ಉಳ್ಳವನಾಗಿರ್ತಕ್ಕಂಥ ದಶಕಂಠ ರಾವಣ ಎಂಬತಕ್ಕಂಥ ಆ ರಾಜ ಆ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಿರ್ಬೇಕಾದ್ರಿ, ಈ ರಾವಣನಾಗಿರ್ತಕ್ಕಂಥವನು 10 ತಲೆ ಉಳ್ಳವನಾಗಿರ್ತಕ್ಕಂಥವನು ಆ ಲಂಕಾಧೀಶ್ವರನಾಗಿ ಚತುರ್ದಶ ಭುವನಗಳಲ್ಲಿ ಕೀರ್ತಿಯನ್ನು ಪಡೆಯತಕ್ಕಂಥ ಅಪ್ರತಿಮವಾಗಿರ್ತಕ್ಕಂಥ ರಾಜ್ಯಾಡಳಿತವನ್ನು ಮಾಡ್ತಿರ್ಬೇಕಾದ್ರಿ ತುಂಬಿದ ಸಭೆಯಲ್ಲಿ ಕೇಳ್ತಾನೆ, ಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳೆಲ್ಲ ಸುಭಿಕ್ಷವಾಗಿ ಆಗ್ತಿದೆ. ಆಗ್ತಾ ಇದೆ ಮಹಾಪ್ರಭು. ಈಗಲೂ ಬಂದಿದ್ದು ಹೋಗಿದೆ ಒಂದು ರೌಂಡು. ಅದ್ರ ಪಣಗೋದು ಇಲ್ಲಿ ಸುಗಿರ ಇವತ್ತು ಬಂದ್ರು ಆಯ್ತಾ ಇವತ್ತು, ಯಾಕಂದ್ರೆ ಸೀಟ್ ಅದಲ್ಲ ಇವತ್ತು, ಏನ್ ತೊಂದ್ರೆ ಇಲ್ಲ. ಆಮೇಲೆ ಹೋದ್ರು ಒಯ್ಲಿ ಬಿಡು, ಆಗ್ಲಿ ಆಗಲಿ. ಒಟ್ಲಿ ಇವತ್ತು ಬರತಾರ ಇಲ್ಲ ಕಸುಗಿರ ತೀರದ ಮೇಲೆ ಬೆಳಗ್ಗೆ ಏನ್ ಶುರುವಾಲಿ. ಸೇನಾಧಿಪತಿಗಳೇ, ನಿಮ್ ಕಾರ್ಯಗಳಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ? ಊಟ ಅಲ್ಲ, ಊಟ ತಕೊಂಡ್ರಿ ಕೆಲಸದಲ್ಲಿ ಹೇಳ್ತಾರದು. ಇದೇ ರೀತಿಯಾಗಿ ನನ್ನ ರಾಜ್ಯಾಡಳಿತವೆಲ್ಲವೂ ಕೂಡ ಸುಭಿಕ್ಷವಾಗಿ ನಡ್ಕೊಂಡು ಹೋಗ್ತಿರ್ಬೇಕು ಅಂತ ತುಂಬಿದ ಸಭೆಯಲ್ಲಿ ಮಂತ್ರಿ ಸೇನಾಧಿಪತಿಗಳನ್ನೆಲ್ಲರೂ ಕೂಡ ಮಕ್ಕಳಂತೆ ಭಾವಿಸಿ ಚೆನ್ನಾಗಿ ಆ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಿರ್ಬೇಕಾದ್ರಿ ಸಚಿವ ಉಚಿತ ಸಚಿವ ಉಚಿತ ದರೆಯುಳು ಪ್ರಜೆಗಳು ಸುಖದ ಪರಿಯ ಸಚಿವ ಉಚಿತ ಮಂತ್ರಿಗಳೇ, ಸೇನಾಧಿಪತಿಗಳೇ, ಅನವರರ ಸುಖದಿಂದ ಇರುಳಿ ಹರಿ ಅನುದಿನವು. ಅನವರರ ಸುಖದಿಂದ ಇರುಳಿ ಹರಿ ಅನುದಿನವು. ಅನವರರ ಸುಖದಿಂದ ಇರುಳಿ ಹರಿ ಸಚಿವ ಉಚಿತ ವಾಕ್ಯವ ಶತ್ರು ರಾಜರೆಲ್ಲ ಇದ್ದು ಕಾಣಿಕೆಯ ಮಿತ್ರ ಭಾವದಿಂದ ವರ್ತಿಸುತ್ತಲಿ ಹರಿ. ಶತ್ರು ರಾಜರೆಲ್ಲ ಇದ್ದು ಕಾಣಿಕೆಯ ಮಿತ್ರಭಾವದಿಂದ ವರ್ತಿಸುತ್ತಲಿ ಹರಿ. ಹರೆಯಳು ಪ್ರಜೆಗಳು ಸುಖದ ಪರಿಯ ಉಚಿತ ಭಾಗ್ಯವ ಉಚಿತ ಭಾಗ್ಯವ ಬರ್ಲಿ ಹಂಗೆ ಉಚಿತ ಭಾಗ್ಯವ. ರಾವಣನಾಗಿರ್ತಕ್ಕಂಥವನು ಅಪ್ರತಿಮವಾಗಿರ್ತಕ್ಕಂಥ ರಾಜ್ಯಾಡಳಿತವನ್ನು ಮಾಡ್ತಿರ್ಬೇಕಾದ್ರಿ ಈ ರಾವಣನಾಗಿರ್ತಕ್ಕಂಥವನು 10 ತಲೆ ಉಳ್ಳವನಾಗಿರ್ತಕ್ಕಂಥವನು ಇವನಿಗೆ ಕೈಲಾಸ ಅಂದ್ರೆ ಒಂಥರ ಅತ್ತ ಮನೆ ಇದ್ದಾಗ ನೋಡಿ, ಎಷ್ಟೊತ್ಲಾರ ಹೋಗ್ತಿದ್ದಂತೆ, ಏನಾರೋ ವರವನ್ನ ಕೇಳ್ಕೊ ಬರ್ತಿದ್ದಂತೆ. ಪರಶಿವನ ಪರಮ ಭಕ್ತ. ಇನ್ನೆಲ್ಲಕ್ಕಿಂತ ಹೆಚ್ಚಾಗಿ ತಾಯಿಗೆ ಪರಮದಾಸ ನೋಡಿ. ಒಂದು ಹುಲ್ಲುಕಡ್ಡಿ ಎತ್ತಿಡಬೇಕಾದ್ರೂ ಕೂಡ ತಾಯಿ ಆಶೀರ್ವಾದ ಪಡ್ಕೊಂಡೆ ಅವನು ಕೆಲಸಕ್ಕೆ ಆಗ್ತಿದ್ದಂತೆ. ಆ ತಾಯಿ ಆಶೀರ್ವಾದ ಒಂದು ಇದ್ಬಿಟ್ರೆ ಇಡೀ ಜಗತ್ತಿನ ಗೆಲ್ತೀನಿ ಅನ್ನೋ ನಂಬಿಕೆ ಅವನಲ್ಲಿ ಇತ್ತಂತೆ ನೋಡಿ. ಅದಕ್ಕೆ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಪ್ರಥಮ ದೇವರು ಯಾವುದಪ್ಪ ಅಂದ್ರೆ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ತಾಯಿ. ಯಾಕಂದ್ರೆ
ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತರಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮತ್ತೆ ಇವತ್ತಿನ ಸ್ನೇಹಿತರು ನಮ್ಮ ಮಣ್ಣೊಳಗೆ ಹಾಕ ತನಕ, ಆದ್ರೆ ತಾಯಿ ಆಶೀರ್ವಾದ ಇರೋ ತನಕ ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ನೋಡಿ. ಯಾಕಂದ್ರೆ 300 ಮುಕ್ಕೋಟಿ ದೇವರುಗಳು ಕೂಡ ತಾಯಿ ಪ್ರಥಮ ದೇವರು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ದೇಶ ಸುತ್ತಿದರೇನು, ಕೋಶ ಓದಿದರೇನು, ಎತ್ತ ತಂದೆ ತಾಯಿಗಳನ್ನ ಪೂಜೆ ಮಾಡದೇ ಇರ್ತಕ್ಕಂಥ ಮಗನು ಒಬ್ಬನು ಮಗನೇ ಅಂತ ಹೇಳ್ತಾರೆ. ಅದಕ್ಕೆ ಇರುವ ತನಕ ಎತ್ತ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ನೋಡಿ. ಇವತ್ತು ನಮ್ಮ ಮುದ್ದಮ್ಮನವರು ಕೂಡ 110 ವರ್ಷಗಳ ಬಾಳಿ ಬದುಕಿದಂತ ತಾಯಿಯವರು. ಒಂದು ಚಪ್ಪಾಳೆ ಹೊಡ್ರಿ. ಒಂದು ಶತಮಾನವನ್ನೇ ಕಂಡಂತ ತಾಯಿಯವರು, 5 ತಲೆಮಾರುಗಳನ್ನೇ ನೋಡಿದವರು. ಅಲ್ಲಿಗೆ ಮಕ್ಕಳು, ಮೊಮ್ಮಕ್ಕಳು, ಮುರಿ ಮೊಮ್ಮಕ್ಕಳು, ಅಯ್ಯೋ ಶಿವ, 3 ಮೊಮ್ಮಕ್ಕಳು ನೋಡಿ. ಇವ್ರಿಗೆ 5 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಮೊದಲನೇ ಹೆಣ್ಣು ಮಗಳಿಗೆ 5 ಜನ ಮಕ್ಕಳಂತೆ, 2ನೇ ಹೆಣ್ಣು ಮಗಳಿಗೆ 3 ಜನ ಮಕ್ಕಳು, 3ನೇ ಮಗಳಿಗೆ ಸಾವಿತ್ರಮ್ಮನಿಗೆ 2 ಮಕ್ಕಳು, 4ನೇ ಮಗಳಿಗೂ ಕೂಡ 3 ಮಕ್ಕಳು, 5ನೇ ಮಗನಿಗೆ 2 ಮಕ್ಕಳು, 6ನೇ ಮಗನಿಗೆ 2 ಮಕ್ಕಳು, 7ನೇ ಮಗನಿಗೆ ಒಬ್ಬ ಮಗ. ಎಲೆಕ್ಷನ್ ನಿಲ್ಸದ ಇವ್ರ ಮನೇಲಿ ಒಂದು ಕ್ಯಾಟಗರಿ ಆಗತ್ತಪ್ಪ, ಬಸ್ಸಿ ಆಗೋಯ್ತಾಗ ಆರಾಮಾಗಿ ನಿಂತ್ಕೆ ಗೆತ್ಕೋಬಹುದು ಒಟ್ಲೆ. ಅದೇ ಹೇಳದ್ದು, ಇಲ್ಲಿ ಕೂತಿರೋರೆಲ್ಲ ಅವ್ರೇ. ಅಂದ್ರೆ ಮುದ್ದಮ್ಮನ ಮಕ್ಕಳು, ಮೊಮ್ಮಕ್ಕಳು, ಮುರಿ ಮೊಮ್ಮಕ್ಕಳು. ಏನಪ್ಪ ಶಿವ, ಐಕ್ಲೆ ಒಂದು ಟಾಟಾ ಎಸಿ ಆಯ್ತವ ನಗದ ಒಟ್ಲಿ. ಇವ್ರಿಗೆ ಎಲ್ಲಾರು ಕರ್ಕೋಬೇಕು ಅಂದ್ರೆ ಒಂದು 2 ಬಸ್ನೇ ಮಾಡ್ಬೇಕಾಯ್ತ ನಗದ. ನಿಜವಾಗ್ಲೂ ಕೂಡ ಮುದ್ದಮ್ಮನವರು ಪುಣ್ಯವಂತರು ಅಂತ ಹೇಳ್ತಾರೆ. ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಮಕ್ಕಳನ್ನ ಪಡಿತಿದ್ರು ಕೂಡ ಲೆಕ್ಕವಿಲ್ಲದಷ್ಟು ಮಕ್ಕಳು, 10 ಜನ, 12 ಜನ, 20 ಜನ ಮಕ್ಕಳನ್ನ ಪಡಿತಿದ್ರು. ಆದ್ರೆ ಅವ್ರು ಸಾಕ್ತಿದ್ರು ಕೂಡ. ಯಾಕಂದ್ರೆ ಅವತ್ತಿನ ಆಹಾರ ಆಗಿತ್ತು. ನಾವು ಇಷ್ಟೇ ವರ್ಷ ಬದುಕ್ತೀವಿ ಅಂತ ಕಡಾಖಂಡಿತವಾಗಿ ಹೇಳ್ತಿದ್ರು. ಈಗ ಮನುಷ್ಯನ ಜೀವನ ಆಗಿಲ್ಲ, ನಾಳೆ ಎಷ್ಟೊತ್ತಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ನೋಡಿ. ಅಂದ್ರೆ ಗಟ್ಟುಮುಟ್ಟಾಗಿ ಬದುಕಿದಂತ ದೇಹ ನಮ್ಮ ಮುದ್ದಮ್ಮನವರ ದೇಹ. ಅಂದ್ರೆ ಅಂತ ತಾಯಿಂದಿರು ಇವತ್ತು ಇಂಥ ಮಕ್ಕಳು, ಮೊಮ್ಮಕ್ಕಳನ್ನೆಲ್ಲರನ್ನೂ ಕೂಡ ಕೊಟ್ಟು ಇವತ್ತು ಜಗತ್ತನ್ನು ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ನೋಡಿ, ನಮಗೆ ಜನ್ಮಕ್ಕೆ ಕಾರಣನಾಗಿರ್ತಕ್ಕಂಥ ತಂದೆ 2ನೇ ದೇವರಾಗಿರಬೇಕಾದ್ರೆ, 3ನೇ ದೇವರು ನಮಗೆ ವಿದ್ಯೆ, ಸಂಸ್ಕಾರ, ದಾರಿ ದೀಪಗಳನ್ನ ತೋರಿಸ್ತಕ್ಕಂಥ ಗುರು 3 ದೇವರು. ಅಲ್ಲಿಗೆ ತಾಯಿ, ತಂದೆ, ಗುರು, ಈ 3 ದೇವರ ಒಟ್ಟ ಒಳಗೆ 300 ಮುಕ್ಕೋಟಿ ದೇವರುಗಳು ತುಂಬಿದಾರಂತೆ. ಕೆಲವರು ಏನ್ ಮಾಡ್ತಾರೆ, ಕೆಲವು ಕಡೆ ಹೆಂಡತಿರು ಬಂತು ಅಂದ್ರೆ ತಂದೆ ತಾಯಿಗಳನ್ನ ಆಚೆ ಹೋಗ್ಬಿಡ್ತಾರೆ. ಯಾರು ಇಲ್ಲ ಕಬಡ್ಡಿ, ಇಲ್ಲಿ ಯಾರು ಇಲ್ಲ ಬಿಡ್ತು ಅಂದ್ರೆ ಸುಕ್ಕುದ್ಗ, ಅದಕ್ಕೆ ಬಂದಿದ್ದೇವೆನಾ ಇವತ್ತೇ ಬಂದಿರ ಸುಕ್ಕುದ್ಗ. ಅದೇ ನೋಡೋರ್ಕಿಂತ ಹೆಚ್ಚಾಗಾಡ್ತಾನೆವ. ಏನಿದ್ರೆ ನಮ್ಮೂರ್ ಸೈಡು, ಮೈಸೂರು ಸೈಡ್ ಎಲ್ಲವ. ಅಂದ್ರೆ ಇವತ್ತಿನ ಕಾಲದಲ್ಲಿ ನೋಡಿ, ತಂದೆ ತಾಯಿಗಳನ್ನ ದೂಷಣೆ ಮಾಡ್ಬಿಡ್ತಾರೆ. ಎಷ್ಟೋ ಜನ ಮಕ್ಕಳು ಬಡಾಶ್ರಮಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ತಂದೆ ತಾಯಿಗಳು ನಾವು ನಿಂತ ಮಗನೇ ಆಗಿರ್ಲಿ, ಕ್ರೂರನಾಗಿರ್ಲಿ, ಕೆಟ್ಟ ಮಗನೇ ಆಗಿರ್ಲಿ, ಆದ್ರೆ ಎತ್ತ ಕರಳು ಮಾತ್ರ ಮಗನನ್ನ ಬಿಟ್ಕೊಡಲ್ಲ ನೋಡಿ. ಅದಕ್ಕೆ ಕೆಲವು ಕಡೆ ಹೇಳ್ತಾರಲ್ಲ, ಮಗನೇ ಇಲ್ಲಿದ್ರೆ ಉದ್ಧಾರ ಆಗಲ್ಲ ಕಣೋ, ನೀ ಉದ್ಧಾರ ಆಯ್ತಾನೆ ಅಂದ್ರೆ ನಿನ್ ಜೊತೆಲಿ ಇರೋ ನಿನ್ನ ಉದ್ಧಾರ ಮಾಡಕ್ ಕೊಡಲ್ಲ ಕಣೋ. ಕೊನಗ ನೋಡು, ದೊಡ್ಡ ಅಲಳಿಗಾಗ್ರ ಹೋಗು, ಬೇಡ ಅಲ್ಗೂ ಹುಡಿಕ ಬರ್ತಾರ. ಕೊನಗ ನೀನು 700 ಹೋಗು, ಒಟ್ಲಿ ನಾ 3 ಬಿಟ್ಟು ನೀ ಆಚಕ ಹೋಗಿ ಎಲ್ಲಾರು ಒಂದು ಚೆನ್ನಾಗಿರುಕಂತ ಅಂತ ತಂದೆ ತಾಯಿಗಳ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅವ ದುಬೈಗೆ ಹೋದ್ರು ದಬಾಯಿಸಿ ಅಲ್ಲಿಂದನೇ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊತಾನಂತೆ. ಯಾಕಂದ್ರೆ ತಂದೆ ತಾಯಿಗಳ ಆಶೀರ್ವಾದ ಮಾಡಿ ಕಳಿಸಿರ್ತಾರಲ್ಲ ಅದರಿಂದ. ಇನ್ ಕೆಲವು ಕಡೆ ತಂದೆ ತಾಯಿಗಳನ್ನ ಇವ್ರನ್ನೇ ಒಟ್ಟ ಉರಿಸ್ಬಿಟ್ಟು ಹೋಗ್ತಾರೆ. ಆಗ ಅವು ಅಂತೇಳೋ, ಮಗನೇ ಅಪ್ಪ ಹೌದಿರ್ನ ಈ ಮಟ್ಟಕ್ಕೆ ಕಣ್ಣಿರ್ಲಿ ಕೈ ತೊಳಸ್ಬಿಟ್ಟು ಹೋಯ್ತಿದೆ, ನೀವು ಉದ್ಧಾರ ಆಗಲ್ಲ ಕಣ, ನೀ ಯಾಕೆ ಕೊಟ್ಟು ಹೋಯ್ತಿದೆ ಹೋಗು. ಅವ್ ನಿಜವಾಗ್ಲು ಮತ್ತೆ ಎಲ್ಲೂ ಉದ್ಧಾರ ಆಗಲ್ಲ, ಅರಕ್ಲಾಗಿ ಪರಕ್ಲಾಗಿ ಪುನಃ ಅಲ್ಲಿಗೆ ಬರ್ತಾನೆ. ಅಂದ್ರೆ ಎತ್ತ ತಂದೆ ತಾಯಿಗಳ ಆಶೀರ್ವಾದವಿರಬೇಕು ನೋಡಿ ಮುಖ್ಯವಾಗಿ. ಕೆಲವರು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ, ತಂದೆ ತಾಯಿಗಳನ್ನ ನೋಡ್ಕೊಳ್ಳಲ್ಲ. ನಾವು ಕಾಶಿ ರಾಮೇಶ್ವರ ಅಯ್ಯಪ್ಪನ ಹೋಯ್ತೀವಿ ಅನ್ಬಿಟ್ಟು ಹೋಯ್ತಾರೆ. ಚೆನ್ನಾಗಿ ಹೋಯ್ತಾರೆ. ಡಿಸೆಂಬರ್ ತಿಂಗಳು ಬಂತಾರೆ ಅಂತ ನೋಡಿರ್ಬೇಕು. ಕೆಲವು ಕಡೆ ಕೆಲವು ಊರ್ಲಿ 48 ದಿನ ಅಂತಾನೆ ಮಾಲ ಹಾಕ್ಸ್ಕೊಂಡು, ಏನ್ ಸ್ವಾಮಿಗಳು ಉಪ್ಪಿಟ್ಟು ಕೇಸರಿ ಭತ್ತ ಅರ್ಧ ಬಿಟ್ಟದ ಸುಣ್ಣ ಮಾಲ ಹಾಕ್ಸ್ಕೊಂಡು, ಪಳ್ಳಿ ಕಟ್ಟಿ ಶಬರಿಮಲೆಕ್ಕೆ ಕಲ್ಲು ಮುಳ್ಳು ಕಾಲಿಗೆ ಮೆಟ್ಟಿ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ 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 ಸಮಯ ಪೂಜೆ ಆಯ್ತು. ಸಮಯ ಆಯ್ತು, ಸಮಯ ಪಲಾರ ಮಾಡೋ ನಡ್ರಿ ಮತ್ತೆ. ಸುಮ್ಗಳು ಸ್ವಾಮಿಗಳು ಪಲಾರ ತಿಂದು ಸುಮ್ನ ತರದಾಕಿರ ನೇಗಲ್ ಕೊಟ್ಟನಂಗ ಅವ್ರ. ಅಯ್ಯಪ್ಪನ್ಗೆ ಹೋಗ್ಬಾರ್ದು ಅಂತಲ್ಲ, ನಾನು ಹೋಗಿದ್ದೀನಿ ಅಯ್ಯಪ್ಪನ್ಗೆ.
ಆದ್ರೆ ಇಲ್ಲಿರ ಅಯ್ಯಪ್ಪ ತೃಪ್ತಿ ಆದ್ಮೇಲೆ ತಾನೆ ಅಲ್ಲಿರ ಅಯ್ಯಪ್ಪ ಒಳ್ಳೇದು ಮಾಡ್ತಾನೆ. ಇಲ್ಲಿರ ಅಪ್ಪನಿಗೆ ಒಟ್ಟ ಅವರಿಸ್ಬಿಟ್ಟು ಹೋಗಿ ಅಲ್ಲಿರ ಅಯ್ಯಪ್ಪನ ಕೈ ಮುಗಿದ್ರ ಅಲ್ಲಿರ ಅಯ್ಯಪ್ಪ ಒಳ್ಳೇದು ಮಾಡ್ದಾನ? ಅವತ್ತು ಏನ್ ಜಗಳ ಮಾಡ್ತಿಂತಾನ ಅಪ್ಪನ ಜೊತೆಗ? ಅಪ್ಪಜೇ ಸಮಯ ಅಪ್ಪ ಸಮಯ ಏನಪ್ಪ ಸೋಮವಾರ ಇರ್ಮುಡಿ ಅದ. ಗೊತ್ತು. ಅದಕ್ಕೇನ್ ಮಾಡ್ಲಪ್ಪ ಈಗ? ನೋಡಿ ಇವ್ರ ಅಪ್ಪನ ಕಳ್ಸಕ್ಕೆ 20,000 ರೂಪಾಯಿ ಇಸ್ಕೊಟ್ರ ಸಾಲ ಹೋಗಿ. ಅದಕ್ಕೆ ನಾ ಏನ್ ಮಾಡ್ಬೇಕೀಗ? 5 ಸೇರ್ಸಿ 25,000 ರೂಪಾಯಿ ಸಾಲ ಇಸ್ಕೊಡು. ನಂತವಿಲ್ಲ ಕಣೋ. ಇಲ್ಲ ಅಪ್ಪನ ತೋದ ಕೊಡ್ತಾನ, ನಾ ಎಲ್ಲಿಂದ ಕೊಡ್ಲಿ? ಸಾಲ ಮಾಡಿ ಇಸ್ಕೊಡು ಸಮಯ. ದೊಣ್ಣ ಸಮಯ ತಕೊಂಡ್ರು ಒಂದೇ ಏಟು. ಸ್ವಾಮಿ ಶರಣ ಅದೇನ್ ಎಲ್ಲ ಬೋದ್ಬಿಟ್ಟು ಸ್ವಾಮಿ ಶರಣ ಕೊನಲಿ ಅಯ್ಯಪ್ಪ ಮುನ್ಸ್ಕತಾನ. ಇಲ್ಲಿ ಅಪ್ಪನೆ ಮುನ್ಸ್ಕತ್ತವನಲ್ಲ. ನೀವ್ ಹೋದ್ರು ಹೋಗಪ್ಪಜಯ್ ಸ್ವಾಮಿ ಶರಣ. ಆಗ ಅಯ್ಯಪ್ಪ ಅವನ ಅಪ್ಪನ ಆಸೆ ಏನು? ನನ್ನ ಮಗ ನನ್ನ ಮಾತಾರು ಕೇಳಿ ಉದ್ಧಾರ ಆಗ್ಲಿಲ್ಲ. ಅದೆಲ್ಲೋ ಅಯ್ಯಪ್ಪನ್ಗೆ ಎಲ್ಲೋ ಹೋಯ್ತಾವನ. ಅಯ್ಯಪ್ಪನಾರು ಒಳ್ಳೇದ್ ಮಾಡ್ಲಿ ಅಂತ ಅವ್ರಿವ್ರ ಕಾಲ ಬಿದ್ದು ನಾನೇ ಕಣ್ಣಾರ ನೋಡ್ದು. 20,000 ರೂಪಾಯಿ ಅಂಬ್ರಿಸ್ಬಿಟ್ಟು ಬಸ್ ಹತ್ತ ಹೋದ್ಲಿ ಮಗನ ಕೈ ಕೊಟ್ಬಿಟ್ಟು 20,000 ರೂಪಾಯಿ ಅಪ್ಪನೇ ಮಗನ ಕಾಲ ಬೀಳದಂತ. ಆದಿಚುಂಚನಗಿರಿ ಸ್ವಾಮಿಗಳಿಗಿಂತ ದೊಡ್ಡವನಲ್ವಾ? ಮಗನ ಕಾಲಕ್ಕೆ ಬೀಳದಂತ ಅಪ್ಪ. ಹೋಗಿದ್ ಬತ್ತ ಸಮಯ ಜೋಪಾನಕಪ್ಪ. ದಂಕರ್ಗಳು ಅಟ್ಟಿ ನೋಡ್ಕಲ್ಲ ಅಟ್ಟಿಯ ಆಯ್ತು. ನೀ ಜೋಪಾನ ಸ್ವಾಮಿ. ನಾ ಚೆನ್ನಾಗಿ ಬರ್ತೇನೆ ಹೋಗಿ ಸಮಯ. ಈ ತರ ಅಪ್ಪ ಓದಿರ್ಗ ಒಟ್ಟ ಉರಿಸ್ಬಿಟ್ಟು ಹೋದ್ರ ಅದಕ್ಕೆ ಕೆಲವು ಕಡೆ ನ್ಯೂಸ್ ಬಂದಿತ್ತು ನೋಡಿ. ಸದ್ದ ಏನಾರಿ ಮಾತಾಡ್ತಾರ ಬಸ್ ಆಗತ್ಕೊಂಡು ಇಷ್ಟೋ ಜನ ಸ್ವಾಮಿಗಳು ಸತ್ತೋದ್ರು, ನೀರು ಮುಳುಗಿ ಸ್ವಾಮಿಗಳು ಸತ್ತೋದ್ರು ಅಂತಲ್ಲ. ಅವ್ರೆಲ್ಲ ಯಾರು ಅನ್ಕೊಂಡಿದ್ರಿ? ಈ ತರ ಅಪ್ಪ ಓದಿರ್ಗ ಒಟ್ಟ ಉರಿಸ್ಬಿಟ್ಟು ಹೋಯ್ತಾರಲ್ಲ ಅವ್ರೆ. ಅದಕ್ಕೆ ಇಲ್ಲಿ ಯಾರು ಅಂತವ್ರು ಇಲ್ವಲ್ಲ, ಧೈರ್ಯವಾಗಿ ಹೇಳಕತ್ತಿರೋದು. ಅದಕ್ಕೆ ನೋಡಿ, ಹೆತ್ತ ತಂದೆ ತಾಯಿಗಳ ಪ್ರಥಮ ದೇವರು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ದುಡ್ಡು ಕೊಟ್ಬಿಟ್ಟು ಆನ್ಲೈನ್ ನಾವ್ ಏನಾರು ಬುಕ್ ಮಾಡಿ ತರಿಸ್ಬೋದು. ಆದ್ರೆ ಈ ತಂದೆ ತಾಯಿಗಳನ್ನ ಕಳ್ಕೊಂಡಾಗ ಯಾವ ಆನ್ಲೈನ್ ಬುಕ್ ಮಾಡಕ್ಕಾಗಲ್ವಂತೆ ನೋಡಿ. ಅದೇ ಪ್ರಥಮ ದೇವರಾಗಿರ್ತಕ್ಕಂಥ ತಾಯಿ ಅಂತ ಹೇಳುದು. ಅದಕ್ಕೆ ಒಂದು ಜಾನಪದ ಗೀತೆಯಲ್ಲಿ ಬರೀತಾರೆ, ಮಾನವ ನೀ ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ತರ್ಸ್ಕಪ್ಪ, ಆದ್ರೆ ತಂದೆ ತಾಯಿಗಳ ನೀವು ಯಾವ ಆನ್ಲೈನ್ ಬುಕ್ ಮಾಡಕ್ಕಾಗಲ್ಲ ಅಂತ. ಅದೇ ಈ ಗೀತೆ ಅರ್ಥ ನೋಡಿ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ, ಅಡೆದ ತಾಯಿ ತಂದೆ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನು, ತಮ್ಮ ಮರಳಿ ಬರುವಳೇನು, ಎತ್ತಮ್ಮ ಮತ್ತೆ ಸಿಗುವಳೇನು. ಅಡೆದ ತಾಯಿ ತಂದೆ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನು, ತಮ್ಮ ಮರಳಿ ಬರುವಳೇನು, ಎದೆಯಮ್ಮ ಮತ್ತೆ ಸಿಗುವಳೇನು. ಕೂಲಿನಾಲಿ ಮಾಡಿ ಶಾಲೆಗೆ ಕಳಿಸಿದ ಜಾಣರಲ್ಲ, ಚಿನ್ನದ ಬಂದು ಹೆಣ್ಣ ಹುಡುಗಿದಳು ಚಿನ್ನ ಮದುವೆಗಂತ. ಕೂಲಿನಾಲಿ ಮಾಡಿ ಶಾಲೆಗೆ ಕಳಿಸಿದಳು ಜಾಣರಾಗಲಲ್ಲ, ಚಿನ್ನದ ಬಂದು ಹೆಣ್ಣ ಹುಡುಗಿದಳು ಚಿನ್ನ ಮದುವೆಗಂತ. ಸಾಲ ಸೋಲ ಮಾಡಿ ಮದುವೆ ಮಾಡಿದಳ ವಂಶ ಬೆಳೆಗಲಂದ. ಅಮ್ಮ ಅಮ್ಮ ಅಮ್ಮ, ಸಾಲ ಸೋಲ ಮಾಡಿ ಮದುವೆ ಮಾಡಿದಳ ವಂಶ ಬೆಳೆಗಲಂದ. ಮುತ್ತಿನ ತಾಯಿ ಏನೇನು ಕನಸ ಕಟ್ಟಿಕೊಂಡು ಕುಳಿತಾಳು, ಕನಸು ಕನಸಾಗಿ ಒಯ್ದು ಎತ್ತೆಂಬ ಕನಸಾಗಿ ಒಯ್ದು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ.
ಎಂದರು ಇದ್ದ ತಾಯಿಯು ಸೊಸೆಯ ಕಂಡಳೆಲ್ಲ. ಆ ಸೊಸೆಯಿದ ಸೊಸೆಯು ತನ್ನ ಹತ್ಯೆಯ ಸರಿಯಾಗಿ ನೋಡಲಿಲ್ಲ. ಮಗ ಎಂದರು ಎದ್ದ ತಾಯಿಯು ಸೊಸೆಯ ಕಂಡಳೆಲ್ಲ. ಆ ಸೊಸೆಯಿದ ಸೊಸೆಯು ತನ್ನ ಹತ್ಯೆಯ ಸರಿಯಾಗಿ ನೋಡಲಿಲ್ಲ. ಉಂಡು ಬಿಟ್ಟಿರುವ ಎಲೆಗಳನ್ನವ ತಾಯಿ ಉಂಡಳಲ್ಲ. ಅಮ್ಮ ಅಮ್ಮ ಉಂಡು ಬಿಟ್ಟಿರುವ ಎಲೆಗಳನ್ನವ ತಾಯಿ ಉಂಡಳಲ್ಲ. ಮಗನ ಮೋಹನೆ ಎಂಜಲನ್ನವ ತಾಯಿ ಉಂಡಳಲ್ಲ. ಅದನ್ನು ಮಗನಿಗೇಳಲಿಲ್ಲ, ಎತ್ತಮ್ಮ ಮಗನಿಗೇಳಲಿಲ್ಲ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದೊಳು ಕಾಣೋ. ಮಗ ಎರಿದರು ಎದ್ದ ತಾಯಿ ಪರದೇಶಿಯಾದಳು. ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದನು. ಮಗ ಎರಿದರು ಎದ್ದ ತಾಯಿ ಪರದೇಶಿಯಾದಳು. ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದನು. ಕಣ್ಣು ಕಾಣಲಿಲ್ಲ, ಪ್ರಾಣ ಉಳಿಯಲಿಲ್ಲ, ಹೆಚ್ಚು ತಿನ್ನೈಯು ಸಾಲೋ. ಅಮ್ಮ 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 ಕಣ್ಣು ಕಾಣಲಿಲ್ಲ, ಪ್ರಾಣ ಉಳಿಯಲಿಲ್ಲ, ಹೆಚ್ಚು ತಿನ್ನೈಯು ಸಾಲೋ. ಮಗ ಸೊಸೆಯರು ಚೆನ್ನಾಗಿ ಬಾಳಿ ಎಂದು ದೇವರಲ್ಲಿ ಬೇಯಾಳು. ತಾಯಿ ಕೊನೆ ಉಸಿರಿಳಿದಾಳು. ತಾಯಿ ಬೀದಿಲಿ ಸತ್ತಾಳು. ಅಮ್ಮ ಹೊತ್ತು ಎರಿಯರು ಸಾಕಿದ ಮಗನಿಗೆ ಹಿಂದ ಸಾವೇ. ಅಮ್ಮ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದೊಳು ಕಾಣೋ. ಅಡೆದ ತಾಯಿ ತಂದೆ ಕೆಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನು. ಮರಳಿ ಬರುವನೇನು, ಮತ್ತೆ ಸಿಗುವನೇನು. ತಾಯಿ ಮತ್ತೆ ಬರುವಳೇನು. ಅದಕ್ಕೆ ನೋಡಿ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳೋದು. ಅದಕ್ಕೆ ಇಲ್ಲಿ ರಾವಣನಾಗಿರ್ತಕ್ಕಂಥವನು ನೋಡಿ, ಮಂತ್ರಿ ಸೇನಾಧಿಪತಿಗಳನ್ನೆಲ್ಲರೂ ಕೂಡ ಕೇಳ್ತಿರ್ಬೇಕಾದ್ರೆ, ಮಂತ್ರಿಗಳೇ, ಸೇನಾಧಿಪತಿಗಳೇ, ಇನ್ನು ನಾನು ಮುಂದೆ ಮಾಡಬೇಕಾಗಿರ್ತಕ್ಕಂಥ ಮಹತ್ತರವಾದ ಕೆಲಸ ಯಾವ್ದಾರು ಉಳಿದಿದೆ? ಇದೇ ಮಹಾಪ್ರಭು. ಯಾವುದು? ದಿಗ್ವಿಜಯ ಮಹಾಪ್ರಭು. ದಿಗ್ವಿಜಯ. ಹೌದು ಮಹಾಪ್ರಭು. ಆ ದಿಗ್ವಿಜಯದಲ್ಲಿ ನೀನೇನಾದ್ರು ಜಯವನ್ನು ಸಾಧಿಸಿಬಿಟ್ಟರೆ ಈ ಲೋಕದಲ್ಲಿ ನಿನ್ನಂತ ವೀರನಿಲ್ಲದಂತಾಗುತ್ತಾನೆ ಮಹಾಪ್ರಭು. ಹಾ ನೋಡಿ, ಆ ದಿಗ್ವಿಜಯಕ್ಕೆ ಬೇಕಾಗಿರ್ತಕ್ಕಂಥ ಸಲಬತ್ತುಗಳನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ. ನಾನು ಈಗಲೇ ಹೋಗಿ ನನ್ನ ತಾಯಿ ಆಶೀರ್ವಾದ ಪಡ್ಕೊಂಡು ಈಗಲೇ ಬರ್ತೇನೆ. ಆಗಲಿ ಮಹಾಪ್ರಭು. ನಾಗ್ಲೇ ಹೇಳಿದ್ನಲ್ಲ, ಒಂದು ಹುಲ್ಕಡ್ಡಿ ಎತ್ತಿಡ್ಬೇಕಾದ್ರೆ ತಾಯಿ ಆಶೀರ್ವಾದ ಪಡ್ಕೊಂಡು ಇವನು ಕೆಲಸಕ್ಕೆ ಆಗ್ತಿದ್ದು ಅಂತ. ಇಲ್ಲಿ ತಾಯಿ ಹತ್ರಕ್ಕೆ ಬರ್ತಿರ್ಬೇಕಾದ್ರೆ, ಅಮ್ಮ ಕೈಕಸಾದೇವಿ, ಏನಪ್ಪ ನಿನ್ನ ಮಗನಾಗಿರ್ತಕ್ಕಂಥ ರಾವಣ ಚತುರ್ದಶ ಭುವನಗಳಲ್ಲಿ ಕೀರ್ತಿನ ಪಡಿತಕ್ಕಂಥ ದಿಗ್ವಿಜಯಕ್ಕೆ ಹೋಗ್ತಾ ಇದ್ದಾನೆ. ಅಮ್ಮ ನಿನ್ನ ಆಶೀರ್ವಾದ ಬೇಕು, ಆಶೀರ್ವಾದ ಮಾಡು ತಾಯಿ. ಕಂದ, ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆಲಿ ಇದ್ದೇ ಇರ್ತಕ್ಕಂಥ. ಹೋಗಿ ಬಾ, ಜಯವನ್ನು ಗಳಿಸಿ ಜಯದೇವಿ ಸೆರಗಿಡಿದು ಎಳತಾ ಅಂತ ತಾಯಿಯಾಗಿರ್ತಕ್ಕಂಥವಳು ಆಶೀರ್ವಾದ ಮಾಡಿ ಕಳಿಸ್ತಿರ್ಬೇಕಾದ್ರೆ, ಇಲ್ಲಿ ರಾವಣನಾಗಿರ್ತಕ್ಕಂಥವನು ದಿಗ್ವಿಜಯ ಹೊರಡ್ತಿದ್ದಾನೆ. ಸುರದೇವ ಗಂಧರ್ವ ವರಮಕುಟವನಾಂತು ವರಮಹೇಶ್ವರ
ಅಂದ್ರೆ ನನ್ನ ಸೌಭಾಗ್ಯವನ್ನೆಟ್ಟಿ ಮುರಿವೆ. ಮಂತ್ರಿಗಳೇ, ಮಹಾಪ್ರಭು, ಸುರಗಂಭೀರದ ಸಿರಿ ಸಾಮ್ರಾಜ್ಯದಂತೆ ಮೆರೆವ, ಸುರಗಂಭೀರದ ಸಿರಿ ಸಾಮ್ರಾಜ್ಯದಂತೆ ಮೆರೆವ ಮೆರೆವೆನ ಗಗನಾಂತರದ ಗಂಭೀರ ಸ್ಥಳದೋ ರಾವಣನಾಗಿರ್ತಕ್ಕಂಥ ಹತ್ತ ಕಡೆ ದಿಗ್ವಿಜಯ ಕೊರಟ್ನಲ್ಲ, ಇಲ್ಲಿ ತಾಯಿ ಆಗಿರ್ತಕ್ಕಂಥವಳು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನನ್ನ ಮಗನಿಗಾಗದೆ ಇರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ, ಮೋಸದಿಂದಲಾದ್ರೂ ಕೂಡ ಅವನು ಸಾಯಿಸಿಬಿಡ್ಬೇಕು ಅಂತ ಕಾಯ್ಕೊಂಡಿದ್ದಾರೆ, ಸಮಯವನ್ನ ಕಾಯ್ತಿದ್ದಾರೆ. ಇಲ್ಲ ಇಲ್ಲ, ನನ್ನ ಮಗನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅನೇಕ ಜನ ಮುತ್ತೈದರನ್ನ ಕರೆಸಿ ಅವರೆಲ್ಲರಿಗೂ ಕೂಡ ಬಾಗಣ ಕೊಡ್ತಿದ್ದಾಳೆ. ಅನೇಕ ಜನ ಬ್ರಾಹ್ಮಣೋತ್ತಮನ್ನ ಕರೆಸಿ ಅವರೆಲ್ಲರಿಗೂ ಕೂಡ ಒಂದೊಂದು ಹಸುಗಳನ್ನ ದಾನವಾಗಿ ಕೊಡ್ತಿದ್ದಾಳೆ. ಹಸು ಹಾಲು ಕರೆಯೋದಕ್ಕೆ ಒಂದೊಂದು ಬಂಗಾರದ ಪಾತ್ರೆಗಳನ್ನು ಕೊಡ್ತಿದ್ದಾಳೆ. ಗೋದಾನ ಭೂದಾನ ಸುವರ್ಣದಾನಗಳ ಮಾಡ್ತಿರ್ಬೇಕಾದ್ರೆ 2-3 ತಿಂಗಳೇ ಕಳೆದೋಯ್ತು. ದಿಗ್ವಿಜಯಕ್ಕೆ ಹೋಗಿರ್ತಕ್ಕಂಥ ರಾವಣನ ಸುಳುವೆ ಇಲ್ಲದಂತಾಗೋಯ್ತು. ಅಯ್ಯಯ್ಯೋ, ನನ್ನ ಮಗ ಸೋತನೋ ಗೆದ್ದನೋ ಒಂದೂ ಕೂಡ ತಿಳಿಯದಂತಾಯ್ತಲ್ಲ. ಏನು ಮಾಡ್ಲಿ ಈಗ? ಪಂಡಿತರೇ, ಅವನ ಪಂಚಾಂಗವನ್ನು ತೆಗೆದು ನೋಡಿ, ಅವನ ಗ್ರಹಗತಿಗಳಿದೆ ಯಾವ ರೀತಿಯಾಗಿದೆ ತೆಗೆದು ನೋಡಿ ಸ್ವಾಮಿ. ಆಗ ಪಂಡಿತರು ಹೇಳ್ತಾರೆ, ಅಮ್ಮ, ನಿನ್ನ ಮಗನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ತಾಯಿ. ಯಾಕೆ ಗೊತ್ತೇ? ಇಲ್ಲಿ ನೀನು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರ ಅಲ್ಲಿ ನಿನ್ನ ಮಗನಿಗೆ ಒಳ್ಳೇದು ಮಾಡ್ತಾ ಇದ್ದ ತಾಯಿ. ನೀನು ಇನ್ನು ಭಕ್ತಿಯುತವಾಗಿರ್ತಕ್ಕಂಥ ಹೆಚ್ಚೆಚ್ಚು ಪೂಜೆಗಳನ್ನು ಮಾಡು. ಅತಿ ಬೇಗ ನಿನ್ನ ಮಗ ನಿನ್ನ ಬಳಿಗೆ ಬರುವಂತೆ ಆ ಶಿವನು ಅನುಗ್ರಹಿಸ್ತಾನೆ. ಇದು ಸತ್ಯವಾದ ಮಾತು ತಾಯಿ. ಏನು, ನಾನು ಮಾಡ್ತಕ್ಕಂಥ ಪೂಜೆಯಲ್ಲಿ ನನ್ನ ಮಗನು ಒಳ್ಳೇದು ಮಾಡ್ತಾ ಇದೆ ಅಂದ್ರೆ ನಾನು ಇನ್ನು ಭಕ್ತಿಯುತವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಬೇಕು ಅಂತ ಪಕ್ಕದ ಹಿಂದೂ ಮಹಾಸಾಗರ ತೀರಕ್ಕೆ ಬಂದಿದ್ದಾಳೆ. ಆ ಸಮುದ್ರ ತೀರಕ್ಕೆ ಬಂದು ಒಣಗಿದ ಮರಳಿಂದ ಲಿಂಗವನ್ನು ಮಾಡಿ, ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಪಾಶಾಕಿ ಕರೆತಿದ್ದಾಳೆ. ಒಣಗದ ಮರಳಿಂದ ಲಿಂಗ ಮಾಡಕ್ಕಾಗಲ್ಲ. ತನ್ನ ಭಕ್ತಿ ಎಂಬತಕ್ಕಂಥದ್ದನ್ನು ಸೇರಿಸಿ ಒಣಗಿದ ಮರಳಿಂದ ಲಿಂಗವನ್ನು ಮಾಡ್ತಾಳೆ. ನೋಡಿ, ಭಕ್ತಿ ಎಂಬತಕ್ಕಂಥದ್ದಕ್ಕೆ ಎಷ್ಟು ಅರ್ಥವಿದೆ. ಯಾಕಂದ್ರೆ ಈ ರೇಣುಕಾದೇವಿಯ ಮಹಾತ್ಮೆ ಎಂಬತಕ್ಕಂಥ ಕಥೆಯಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಜಮದಗ್ನಿ ಮುನಿ ಎಂಬತಕ್ಕಂಥ ಒಬ್ಬ ಋಷಿ ರೇಣುಕಾ ಎಂಬತಕ್ಕಂಥವಳು ಹಠ ಮಾಡಿ ಆ ಜಮದಗ್ನಿ ಮುನಿಯನ್ನು ಮದುವೆ ಮಾಡ್ಕೋತಾನೆ. ಮದುವೆ ಮಾಡ್ಕೊಂಡಾಗ ಏನಾಗೋಗುತ್ತೆ, ಆ ಜಮದಗ್ನಿ ಮುನಿ ಹೇಳ್ತಾನೆ, ನೋಡು, ನೀನು ಪರಮ ಪತಿವ್ರತಿ ಆಗಿದ್ರೆ ನನ್ನ ಪ್ರತಿದಿನವೂ ಕೂಡ ನನ್ನ ಯಾಗ ಮಂಟಪಕ್ಕೆ ಪಕ್ಕದ ಭಾಗೀರಥಿ ತೀರಕ್ಕೆ ಹೋಗಿ ನೀರನ್ನು ನೀನು ಹಾವನ್ನು ಸಿಂಬಿ ಮಾಡಿಕೊಂಡು ಒಣಗಿದ ಮರಳಿಂದ ಮಡಕೆಯನ್ನು ಮಾಡಿಕೊಂಡು ನೀರು ತುಂಬಿಕೊಂಡು ನನ್ನ ಯಾಗ ಮಂಟಪಕ್ಕೆ ಬರಬೇಕು ಅಂತ ಹೇಳ್ತಿರ್ತಾನೆ. ಅವಳು ಪ್ರತಿನಿತ್ಯ ತರ್ತಾಳೆ. ಅದೇ ರೀತಿಯಾಗಿ ಪರಮ ಪತಿವ್ರತೆ ಭಕ್ತಿ ಎಂಬತಕ್ಕಂಥ ಸೇರಿಸಿ ಒಂದು ದಿವಸ ಭಾಗೀರಥಿ ತೀರಕ್ಕೆ ನೀರು ತರೋದಕ್ಕೆ ಅಂತ ಹೋಗ್ತಾಳೆ. ಇವಳು ಈ ಕಡೆ ದಡದಲ್ಲಿ ಒಣಗಿದ ಮರಳಿನಿಂದ ಲಿಂಗ ಯಾವ ಮಡಕೆಯನ್ನು ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡುವಂತ ಸಂದರ್ಭದಲ್ಲಿ ಆ ಕಡೆಯ ತೀರದಲ್ಲಿ ದೇವಗಂಧರ್ವರೆಲ್ಲರೂ ಕೂಡ ಅಲ್ಲಿ ರತಿ ಕ್ರೀಡೆ ಆಡ್ತಿರ್ತಾರೆ. ಅದನ್ನು ನೋಡಿದಂತೆ ಇವಳ ಮನಸ್ಸು ಏನು ಕೆಟ್ಟ ಭಾವನೆ ಏನೂ ಆಗ್ಲಿಲ್ಲ. ಅಲ್ಲಿ ದೇವತೆಗಳೆಲ್ಲ ರತಿ ಕ್ರೀಡೆ ಆಡ್ತಿದ್ದಾರೆ, ನನ್ನ ಪತಿ ಜೊತೆ ನಾನು ಕೂಡ ಅದೇ ರೀತಿಯಾಗಿ ಜಲಕ್ರೀಡೆ ಆಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವೇ ಅಂತ ಅವಳ ಮನಸ್ಸು ಒಂದು ಕ್ಷಣ ಚಂಚಲವಾಗೋಯ್ತು. ನೋಡಿ, ಮರಳಲ್ಲಿ ಮಡಕೆ ಮಾಡಕ್ ಹೋಗ್ತಾಳೆ, ಮಡಕೆ ನಿಂತ್ಕೋತಾ ಇಲ್ಲ. ಹಾವನ್ನು ಸಿಂಬಿ ಮಾಡಬೇಕು ಅಂತ ಹಾವನ್ನು ಹಿಡ್ಕೊಳಕ್ ಹೋಗ್ತಾಳೆ, ಹಾವು ಸಿಗ್ತಾ ಇಲ್ಲ. ಸಪ್ಪೆ ಮುಖ ಹಾಕೊಂಡು ಆಶ್ರಮಕ್ಕೆ ಬರ್ತಾಳೆ. ಜಮದಗ್ನಿ ಮುನಿ ಜ್ಞಾನ ದೃಷ್ಟಿಯಲ್ಲಿ ನೋಡಿ, ಚೀಪ್ ಹಾಪಿ, ಕೊನೆಗೂ ಕೂಡ ನಿನ್ನ ಪರಮ ಪತಿವ್ರತೆ ಅಂತ ಏನ್ ಅನ್ನಿಸ್ಕೋಬೇಕು ಎಂಬತಕ್ಕಂಥದ್ದು ನೀನು ಅಪಕೀರ್ತಿ ಮಾಡ್ಕೊಬಿಟ್ಟಿಯಲ್ಲ. ನೀನ್ ನಿಜವಾಗ್ಲೂ ಕೂಡ ಪರಮ ಪತಿವ್ರತೆಯಲ್ಲ. ಮಕ್ಕಳಾಗಿರ್ತಕ್ಕಂಥವ್ರ ಆಜ್ಞೆ ಮಾಡ್ಬಿಡ್ತಾನೆ. ಯಾರಾದ್ರೂ ಸರಿನೇ ಅವಳ ತಲೆನ ಕಡಿದು ಬಿಡಿ ಅಂತ ಹೇಳ್ಬಿಡ್ತಾನೆ. ಯಾರೂ ಕಡೆಯಲ್ಲ. ಕಿರಿಯ ಮಗನಾಗಿರ್ತಕ್ಕಂಥ ಪರಶುರಾಮ ಏನ್ ಮಾಡ್ತಾನೆ, ತಂದೆಯ ಮಾತನ್ನ ಮೀರಬಾರದು ಅಂತ
ತನ್ನ ಕೊಡಲಿಯಿಂದ ತಾಯಿ ಅಂತ ನನ್ನ ಲೆಕ್ಕಿಸದೆ ತನ್ನ ಕೊಡಲಿಂದ ಎತ್ತ ತಾಯಿ ಆಗಿರ್ತಕ್ಕಂಥ ತಾಯಿಯ ತಲೆಯನ್ನ ಒಂದೇ ಸಾರಿ ರಪ್ಪನೆ ಹೊಡೆದ. ಆ ಹೊಡೆದ ಕೂಡಲೇ ತಾಯಿಯ ತಲೆ ಹೋಗಿ ಏಳುಕೊಳ್ಳದ ಎಲ್ಲೆಯಲ್ಲಿ ಬೀಳುತ್ತೆ. ಅವಳು ಏಳುಕೊಳ್ಳದ ಎಲ್ಲಮ್ಮ ಸೌದತ್ತಿ ಎಲ್ಲಮ್ಮ ಎಂಬತಕ್ಕಂಥವಳು. ಬರೀ ಶಿರ ಮಾತ್ರ ಅಲ್ಲಿರೋದು ನೋಡಿ. ಹಾಗೆ ಭಕ್ತಿ ಎಂಬತಕ್ಕಂಥ ಅದಕ್ಕೆ ಎಷ್ಟೋ ಬೆಲೆ ಎಂಬತಕ್ಕಂಥದ್ದು ನೋಡಿ. ಇಲ್ಲಿ ಕೈಕಸಾದೇವಿಯು ಕೂಡ ಒಣಗಿದ ಮರಳಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಪಾಶ ಹಾಕಿ ಕರೆತಿರಬೇಕಾದ್ರೆ ಶಂಕರನೇ, ಶಶಿಧರನೇ, ಕೈಲಾಸವಾಸನೆ, ರಜತಗಿರಿಲೇನೆ, ಸುಖಂಕರನೇ, ನಂಜುಂಡೇಶ್ವರನೇ, ಕಾಲಭೈರವೇಶ್ವರನೇ, ಪಾಹಿಮಾ ಪಾಹಿಮಾ ಪರಮೇಶ್ವರನೇ, ಅತಿ ಬೇಗ ನನ್ನ ಮಗ ನನ್ನ ಬಳಿಗೆ ಬರುವಂತೆ ಅನುಗ್ರಹಿಸು ತಂದೆ ಅಂತ ಆ ಲಿಂಗದ ಮುಂದೆ ಪರಶಿವನಲ್ಲಿ ಮೊರೆ ಹೊಡ್ತಿರ್ಬೇಕಾದ್ರೆ ಬಾ ಶಂಕರ ಮೊರೆ ಕೇಳದೇನೋ ದೇವಾ, ಶಂಕರ ಮೊರೆ ಕೇಳದೇನೋ ದೇವಾ, ಶಂಕರ ಪರಮೇಶ್ವರ ಕೈಲಾಸವಾಸ ರಮಣ ಕರುಣಾ ಗಿರಿಜಾರಮಣ ಕರುಣಾಭರಣ, ಗಿರಿಜಾರಮಣ ಕರುಣಾಭರಣ, ಮಂದಿರ ಪಾವನ ಚರಣ, ಮಂದಿರ ಪಾವನ ಚರಣ, ಶಂಕರ ಮೊರೆದೇಳೇನು ದೇವಾ, ಶಂಕರ ನನ್ನ ಮಗ ಅತಿ ಬೇಗ ನಿನ್ನ ಬಳಿಗೆ ಬರುವಂತೆ ಅನುಗ್ರಹಿಸುತ್ತಂದೆ. ದಯಾಸಾಗರನೆ ಉದರನಿ ನೀರು ದಯಾಸಾಗರನೆ ಉದರನಿ ನೀರು ಪದ ಕೆಳಗುವೆ ಶ್ರೀ ಪಾರ್ವತಿ ರಮಣನೆ, ಪದ ಕೆರಗುವೆ ಶ್ರೀ ಪಾರ್ವತಿ ರಮಣನೆ, ಶಂಕರ ಶಂಕರ ಮೊರೆ ಕೇಳಲೇನು ದೇವಾ, ಶಂಕರ ಶಿವ ಶಂಕರ ಶಿವ ಶಿವಪಾರ್ವತಿರು ಅಂತರಿಕ್ಷಯಾನದಲ್ಲಿ ನೋಡಿದ್ರು. ಅತ್ತ ನೋಡು ಪಾರ್ವತಿ ತನ್ನ ಮಗನ ಒಳಿತಿಗೋಸ್ಕರವಾಗಿ ಒಣಗಿದ ಮರಳಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಕೈಲಾಸಕ್ಕೂ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಭೂಲೋಕಕ್ಕೂ ಕೈಲಾಸಕ್ಕೂ ಪಾಶಾಕಿ ನಮ್ಮ ಧ್ಯಾನವನ್ನು ಮಾಡ್ತಿದ್ದಾರೆ. ಈಗ ನಾವೀರ್ವರು ಕೂಡ ಆಶೀರ್ವಾದ ಮಾಡಿಬಿಡೋಣ. ಅವಳ ಲಿಂಗಕ್ಕೂ ಕೂಡ ಆಶೀರ್ವಾದ ಮಾಡೋಣ. ಲಿಂಗದ ಮುಂದೆ ಇಟ್ಕೊಂಡಿರ್ತಕ್ಕಂಥ ಪ್ರಸಾದಕ್ಕೂ ಕೂಡ ಆಶೀರ್ವಾದ ಮಾಡೋಣ. ಆ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗಲಿ ಅಂತ ಶಿವಪಾರ್ವತಿರಿಬ್ರು ಕೂಡ ಆಶೀರ್ವಾದ ಮಾಡಿಬಿಟ್ರಲ್ಲ. ದೇವತೆಗಳಿಗೆಲ್ಲ ಬಂತು ನೋಡಿ ಹೊಟ್ಟೆ ಕಿಚ್ಚು. ಸದ್ದ ಒಟ್ಟಿ ಗಲಾಟೆ
ಈಗ ಏನ್ ಮಾಡಿದ್ರು ಕಥ ಒಳಕ್ ಹೋಗಲ್ಲ ಈಗ. ಬ್ರೇಕಿಂಗ್ ನ್ಯೂಸ್. ಅದೇ ಟೀ ಒಳಕ್ ಹೋಯ್ತು ಅಷ್ಟೇ ಬಾಯೊಳಕ. ಇಲ್ಲಿ ಭಗವಂತನ ಸಾಕಾರ. ಈ ಸಂದರ್ಭದಲ್ಲಿ ಒಂದು ಮೈಕಾರ ಮಾದಪ್ಪನ ಗೀತೆ ನಾಡ್ತಾ ಅಷ್ಟೊತ್ತು ಗಂಟೆ ಟೀ ಕುಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮ ಮುಂದಿನ ಬಾಕಿ ಬರ್ತಕ್ಕಂಥ ಸಂದರ್ಭ. ಗಲಾಟೆ ಮಾಡ್ಕೊಂಡೆ ಕುಡ್ರಿ. ಏನ್ ಮಾಡದ್ರಿ? ತೂ ಕುಡ್ಸೋರ್ಗೆ 2 ಲೋಟನ ಕುಡಿ ಅಂತ ಕುಡಿಲಿ. ಚೆಲ್ಲಿದರು ಸಾವಿರ ದೀಪಗಳು. ಸಾವಿರ 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 ಬರ್ಸ್ತಾರ. ನೋಡ್ಕ ಬಾಜಿ ನೋಡ್ಕೊಂಡ್ ಬರ್ಸಿ. ಕಾಸು ಕೊಟ್ಟಿರೋರು ಯಾರು ಕಷ್ಟ ಹೇಳಿ. ಹೆಸರು ನಾಗಮ್ಮನವರು ಈ ಕಾರ್ಯಕ್ರಮ ಹಚ್ಚಿ ಅವರು ಕೂಡ 501 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟು ಕಾಣಿಕೆನ ಸ್ವೀಕರಿಸ್ತಾ ಖಂಡಿತ ಆಡೋಣ. ಅವ್ರು ಕೇಳ್ಕೊಂಡಿರ್ತಕ್ಕಂಥ ಗೀತೆ ಮುಂದೆ ಹಾಡ್ತೀನಿ. ಈ ಮೈಕಾರ ಮಾದಪ್ಪನ ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಅಂತಿಮವಾಗಿ ಬರ್ತಕ್ಕಂಥ ಸಂದರ್ಭ. ಎಲ್ಲ ಗಲಾಟೆ ಮಾಡ್ಕೊಂಡೆ ಕೊಡ್ರಿ. ಸಾವಿರ ದೀಪಗಳು ಬೆಳಗಿವೆ ನೋಡಲ್ಲಿ, ಕಾರ್ತಿಕ ಹುಣ್ಣಿಮೆಯ ಚಂದ್ರನ ಜೊತೆಯಲ್ಲಿ, ಮೂಡಲಗಿರಿಯಲ್ಲಿ ಮಹಾದೇವನ ಗುಡಿಯಲ್ಲಿ, ಮೂಡಲಗಿರಿಯಲ್ಲಿ ಮಹಾದೇವನ ಗುಡಿಯಲ್ಲಿ ಸಾವಿರ ದೀಪಗಳು ಬೆಳಗಿವೆ ನೋಡಲ್ಲಿ, ಬೆಳಗಿವೆ ನೋಡಲ್ಲಿ. ಪ್ರಕಾಶದಿಂದು ಕಾನನ ಬೆಳಗುತ್ತಿದೆ, ಅದು ಕೈಲಾಸವೇ ಆಗಿದೆ. ತಾರೆಗಳೆಲ್ಲ ಬೆಳಕಿಗೆ ನಾಚಿ ಮುಗಾಲಚಿ ಆಗಿದೆ, ಅದು ಮಾದೇವನ ನೆನೆಯುತ್ತಿದೆ. ತೆಪ್ಪದಲೇರಿನ ಮ್ಯಾಲೆ ಲಕ್ಷದ ನೂರು ಜ್ಯೋತಿ, ಆ ಜ್ಯೋತಿಯ ತೇರಿನ ಮ್ಯಾಲೆ ಹಿರಿದಿರಿ ಮಾದೇವನ ಮೂರ್ತಿ, ಹಿರಿದಿರಿ ಮಾದೇವನ ಮೂರ್ತಿ. ಸಾವಿರ ದೀಪಗಳು ಬೆಳಗಿವೆ ನೋಡಲ್ಲಿ, ಕಾರ್ತಿಕ ಹುಣ್ಣಿಮೆಯ ಚಂದ್ರನ ಜೊತೆಯಲ್ಲಿ.
ಪಂಜಿನ ಸೇವೆಯ ಮಾಡಿ ದೀಪವ ಬೆಳಗುತ್ತಿದೆ. ಆ ದೀಪದ ಬೆಳಕಿನ ಪರುಷೆ ಪಾಪವ ಕಳೆಯುತ್ತಿದೆ, ಪಾಪವ ಕಳೆಯುತ್ತಿದೆ. ಸಾವಿರ ದೀಪಗಳು ಬೆಳಗಿವೆ ನೋಡಲ್ಲಿ, ಕಾರ್ತಿಕ ಹುಣ್ಣಿಮೆಯ ಚಂದ್ರನ ಜೊತೆಯಲ್ಲಿ. ಬಾಳೆ ಮ್ಯಾಲಿಡಿ ವಾಲಿವನಾಡು ಆ ದೇವನ ಚಂದ ನೋಡು, ಮನದಲ್ಲಿ ಸ್ವಾಮಿ ಬೇಡು. ಕುಂಭುಗಳೆಡೆ ಸಾಳೆಯ ಮ್ಯಾಲಿಡಿ ಸರಗುರ ಶರಣರಿಗೆ ಆಲರವಿ ಮಾಲೆರೆಗೆ ನಿತ್ಯ ಭಕ್ತರ ಸೇವೆ. ನಿತ್ಯ ಭಕ್ತರ ಸೇವೆ ಶಿವರೂಪಿ ಮಾದೇವಿಗೆ ಆ ಕಾರ್ತಿಕ ಎಳ್ಳು ಪ್ರಸಾದ ಎರೆದಂಡ ನಿಜ ಪರುಷೇ, ಎರೆದಂಡ ನಿಜ ಪರುಷೇ. ಸಾವಿರ ದೀಪಗಳು ಬೆಳಗಿವೆ ನೋಡಲ್ಲಿ, ಕಾರ್ತಿಕ ಹುಣ್ಣಿಮೆಯ ಚಂದ್ರನ ಜೊತೆಯಲ್ಲಿ. ಮೂಡಲ ಮಲೆಯಲ್ಲಿ ಆ ದೇವನ ಗುಡಿಯಲ್ಲಿ, ಮೂಡಲಗಿರಿಯಲ್ಲಿ ಎಲ್ಲಿ